ಒಂದು ದಟ್ಟಾರಣ್ಯದ ಗುಹೆಯೊಂದರಲ್ಲಿ ಒಂದು ಮೂಲ ವಿಗ್ರಹ, ಸಿಗಂದೂರು ಚೌಡೇಶ್ವರಿಯ ಮೂಲ ವಿಗ್ರಹ ಸಿಗುತ್ತೆ. ವಿದ್ಯಾ ಅವ್ರು ಬರ್ತಾ ಇಲ್ಲ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಶ್ರೀನಂದಿ, ಇದು ಸುಮಾರು 2.5 ಕಿಲೋಮೀಟರ್ನಷ್ಟು ಉದ್ದ ಇದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಇವತ್ತಿನ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ ಚಾನಲ್ ನೇಮ್ ದೊಡ್ಡ ಮನೆ ಜೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ದಾವಣಗೆರೆ ಜೋಡಿ ಅಂಡ್ ಫೇಸ್ಬುಕ್ ಅಲ್ಲಿ ದೊಡ್ಡ ಮನೆ ಹುಡುಗ. ಇವತ್ತಿನ ನಮ್ಮ ವ್ಲಾಗ್ ಬಂದು ನಮ್ಮ ಜರ್ನಿ ಎಲ್ಲಿಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಕಾರ್ ರೆಡಿ ಆಗಿದೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಛತ್ರಿ ಇಟ್ಟಿದ್ದಾರೆ ಅಂಡ್ ನಮ್ಮ ಮಳೆಯನು ರೆಡಿ ಆಗಿದ್ದಾನೆ. ಗುಡ್ ಮಾರ್ನಿಂಗ್ ಲಕ್ಷಿತ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋ. ಥ್ಯಾಂಕ್ ಯು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವಂತ ಸಮಯ. ನೋಡೋಣ, ಮನೆಗಿನ್ನು ಒಳಗಡೆ ಹೋಗೋಣ. ಯಾರ್ಯಾರು ರೆಡಿ ಆಗಿದ್ದಾರೆ, ಯಾರ್ಯಾರು ರೆಡಿ ಆಗಿಲ್ಲ ನೋಡೋಣ. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ವಿದ್ಯಾ ಅವ್ರು ಬರ್ತಾ ಇಲ್ಲ, ಸೊ ಅವರು ಕುತ್ಕೊಂಡಿದ್ದಾರೆ ಹಾಗೆ. ನಮ್ಮ ಅಕ್ಕ ಅವರು ಫುಲ್ ರೆಡಿ ಆಗಿದ್ದಾರೆ. ನಮ್ಮ ಜರ್ನಿ ಇವತ್ ಬಂದ್ಬಿಟ್ಟು ಜೋಗ, ಸಿಗಂದೂರು ಅಂಡ್ ಒಡಂಬೈಲು ದೇವಸ್ಥಾನಕ್ಕೆ. ನಾವು ಕೂಡ ಫುಲ್ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದೀವಿ. ಜೋಗ, ಸಿಗಂದೂರು ವರ್ಷ ಹೋಗ್ತಾ ಇರ್ತೀವಿ, ಆದ್ರೆ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಯಾವತ್ತೂ ಕೂಡ ಹೋಗಿಲ್ಲ. ಇವತ್ತು ದೇವಿ ದರ್ಶನವನ್ನ ಪಡಿಬೇಕು. ನಾವು ಕ್ಯೂರಿಯಾಸಿಟಿಲಿ ಇದೀವಿ. ನಮ್ ಬೀಸ್ಟ್ ರೆಡಿ ಆಗ್ತಾ ಇದೆ. ಯಾವ ಜರ್ನಿಗೆ ಹೋಗ್ಬೇಕಂದ್ರೂ ಇದಕ್ಕೆ ಫುಲ್ ಇಂಟ್ರೆಸ್ಟ್, ಎಲ್ಲಿಗ್ ಬೇಕಾದ್ರೂ ರೆಡಿ. ಇವತ್ತು ಹೋಗ್ತಾ ಇರೋದು 2 ಕಾರು ನೋಡಿ. ನಮ್ಮ ಪಕ್ಕದ ಮನೆ ನಮ್ಮ ಬ್ರದರ್ ನೆಕ್ಸಾನ್ ಅಂಡ್ ದಿಸ್ ಈಸ್ ಮಹೇಂದ್ರ 300. ಇವತ್ತಿನ ಜರ್ನಿ ಜೋಗ, ಸಿಗಂದೂರು ಅಂಡ್ ಒಡಂಬೈಲು ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನ. ನಮ್ಮ ಜರ್ನಿ ಇನ್ನೇನು ಸ್ಟಾರ್ಟ್ ಆಗ್ತಿದೆ. ಎಲ್ರು ಹ್ಯಾಪಿ ಜರ್ನಿ ಹೇಳಿ. ಹತ್ರ ಎಲ್ಲ ಬೇಗ ಹತ್ರ ಬರ್ರಿ. ಟಿಕೆಟ್. ಜೋಗ ಸಿಗಂದೂರು ಟಿಕೆಟ್ ಬೇಗ. ರೆಡಿ. ಓಕೆ, ದ ಜರ್ನಿ ಸ್ಟಾರ್ಟ್ ಬಿಗಿನ್ಸ್ ನೌ. ದಾವಣಗೆರೆಯಿಂದ ಬರೋರಿಗೆ NH4 ಅಲ್ಲಿ ಇಲ್ಲಿ ಚಳಿಗೆರೆ ಅಂತ ಟೋಲ್ ಬರುತ್ತೆ. ಚಳಿಗೆರೆ ಟೋಲ್ ಹತ್ರ ನಾವು ಲೆಫ್ಟ್ ಕ್ರಾಸ್ ಆಗಿ ಅಲಿಗೆರೆ ರೋಡ್ ಇಂದ ಹಿರೇಕೆರೂರಿಂದ ನಾವು ಸಾಗರ ರೀಚ್ ಆಗ್ಬೋದು. ಅಂಡ್ ಇನ್ನೊಂದು ದಾರಿ ಕೂಡ ಇದೆ, ಹೊನ್ನಾಳಿ ಬರುತ್ತಲ್ಲ, ಹೊನ್ನಾಳಿ ಕ್ರಾಸ್ ಶಿವಮೊಗ್ಗ ರೋಡ್ ಅಲ್ಲಿ ತಗೊಂಡು ಶಿವಮೊಗ್ಗದಿಂದ ಸಾಗರನ ರೀಚ್ ಆಗ್ಬೋದು. 2 ರೋಡ್ ಇದಾವೆ. ಬಟ್ ಹೊನ್ನಾಳಿಲಿ ಸಿಂಗಲ್ ರೋಡ್ ಆದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ರೋಡ್ ಸ್ವಲ್ಪ ಇವಾಗ ಮಳೆ ಒಂದು ವಾರದಿಂದ 15 ದಿವಸದಿಂದ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೋಡ್ ಹದಗೆಟ್ಟಿದೆ. ಸೊ ಹಂಗಾಗಿ ಸಿಗಂದೂರು ಹೋಗೋರು ಅಲಿಗೇರಿ ರೋಡ್ ಅಲ್ಲಿ ಹೋದ್ರೆ, ಅಂದ್ರೆ ಹಿರೇಕೆರೂರು ಬರುತ್ತಲ್ಲ, ಹಿರೇಕೆರೂರು, ಶಿರಾಳಕೊಪ್ಪ, ಸಾಗರ ರೋಡ್ ಅಲ್ಲಿ ಹೋದ್ರೆ ರೋಡ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವೀಗ ಹೋಗ್ತಾ ಇರೋದು ಅದೇ ರೋಡ್ ಅಲ್ಲಿ. ಈಗ ನಮ್ಮ ಮೊದಲ ಪಯಣ ಬಂದ್ಬಿಟ್ಟು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸಾಗರ ಇನ್ನ 35 ಕಿಲೋಮೀಟರ್ ಇದೆ. ಅಲ್ಲಿಂದ ಸಿಗಂದೂರು ಇನ್ನ ಹೊಳೆ, ಶರಾವತಿ ನದಿನ ಹೊಳೆ ದಾಟಿ ಹೋಗ್ಬೇಕಿದೆ. ಸೊ ಹೊಟ್ಟೆ ತುಂಬಾನೇ ಹಸ್ತಿತ್ತು, ಹಂಗಾಗಿ ಟಿಫನ್ಗೆ ಇಲ್ಲಿ ಸ್ಟೇ ಆಗಿದೆ ನೋಡಿ. ಇಲ್ಲಿ ಸಮೀವುಲ್ಲಾ ಜಿಂಜರ್ ಟ್ರೇಡರ್ಸ್ ಅಂತ ಟಿಫನಿಗೆ ಒಳ್ಳೆ ಜಾಗನೇ ಸಿಕ್ಕತಿ. ಟಿಫನ್ ಮಾಡ್ಕೊಂಡು ಆಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಧ್ರುವ್, hi guys, my name what is your name? What is your name? Your mommy name? Anita. Hi Tanvika. Hi ಮಾಡು. ಇಲ್ಲಿ ನೋಡಿ, ಇವಳಿಗೆ ಇವಾಗ 1 ವರ್ಷದ ಮೇಲೆ 3-4 ತಿಂಗಳಾಗಿದೆ ಅಷ್ಟೇ. ಫುಲ್ಲು ಎಷ್ಟು ಚಾಲಾಕಿದಾಳೆ ಅಂದ್ರೆ. ನಮಸ್ಕಾರ ಎಲ್ರಿಗೂ. ನಾವು ಇವಾಗ ಸಿಗಂದೂರು ಮೇಲ್ ಸೇತುವೆ ಮೇಲಿದ್ದೀವಿ ನೋಡಿ. ಇದು ವರ್ಷದಿಂದಷ್ಟೇ ಓಪನ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಭಾರತದ ಅತಿ ಉದ್ದದ ಮೇಲ್ ಸೇತುವೆ ಅಂತಾನೆ ಹೇಳ್ಬೋದು. ಇದು ಸುಮಾರು 2.5 ಕಿಲೋಮೀಟರ್ನಷ್ಟು ಉದ್ದ ಇದೆ. ಮೊದಲು ಇಲ್ಲಿ ಲಾಂಚ್ ಇರುತ್ತೆ.
ಲಾಂಚ್ ಇರ್ತಾ ಇತ್ತು. ಅಲ್ಲಿ ಬಸ್ಸು ಕಾರು ಏನೇ ವ್ಯವಸ್ಥೆ ಇದ್ದು ಪ್ರವಾಸಿಗರು ಇಲ್ಲಿಂದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋರಾಗಿರ್ಬೋದು, ಪಕ್ಕದ ಹಳ್ಳಿಗಳಿಗೆ ಆಗಿರ್ಬೋದು ಅವರು ಹೋಗ್ತಾ ಇದ್ರು. ಬಟ್ ಇವಾಗ ಈ ಮೇಲ್ ಸೇತುವೆ ಆಗಿರೋದ್ರಿಂದ ಒಂದು ಬಹಳ ಪ್ರಮುಖವಾದಂತಹ ಒಂದು ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು. ಸುಮಾರು 432 ಕೋಟಿ ವೆಚ್ಚದಲ್ಲಿ ಈ ಒಂದು ಮೇಲ್ ಸೇತುವೆನ ನಿರ್ಮಾಣ ಮಾಡಿದ್ದಾರೆ. ಸುಮಾರು ವರ್ಷಗಳ ಕಾಲ ನಡೀತು, ಒಂದು 5-6 ವರ್ಷ ತಗೊಂಡ್ರು ಮಾಡಕ್ಕೆ. ಬಟ್ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ತುಂಬಾನೇ ಉಪಯೋಗ ಆಗಿದೆ ಪ್ರವಾಸಿಗರಿಗೆ ಹಾಗೂ ದೇವಸ್ಥಾನದ ಭಕ್ತಾದಿಗಳಿಗೆ ಹೋಗೋಕೆ. ತುಂಬಾ ಹೆಮ್ಮೆ ಆಗ್ತಿದೆ ಈ ಸೇತುವೆ ಬಗ್ಗೆ. ಸಿಗಂದೂರು ಚೌಡೇಶ್ವರಿ ಎಲ್ರಿಗೂ ಒಂದು ಆಶೀರ್ವಾದ ಕೊಡ್ಲಿ. ಅಂಡ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ತೋರಿಸ್ತಾ ಹೋಗ್ತೀನಿ ದೇವಸ್ಥಾನನ. ಇಲ್ಲಿ ನೋಡಿ, ಸಿಗಂದೂರು ದೇವಸ್ಥಾನದ ಪಾರ್ಕಿಂಗ್ ಲಾಟ್ ಇದು. ಆಕ್ಚುಲಿ ಹೆಂಗ್ ಗೊತ್ತಾ, ಲಾಂಚ್ ಇಂದ ನಾವು ಬಂದಾಗ 18 ಕಿಲೋಮೀಟರ್ ದೂರ ಬಸ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ಸುತ್ತಾಕೊಂಡು ನಾವು ಈ ದೇವಸ್ಥಾನಕ್ಕೆ ಬರ್ಬೇಕಿತ್ತು. ತುಂಬಾನೇ ಸಮಯ ವೇಸ್ಟ್ ಆಗೋದು. ಆದ್ರೆ ಒಂದು ಈ ಶರಾವತಿ ಹಿನ್ನೀರು ಬ್ಯಾಕ್ ವಾಟರ್ ಅಲ್ಲಿ ಬ್ರಿಡ್ಜ್ ಮೇಲ್ ಸೇತುವೆ ಮಾಡಿರೋದ್ರಿಂದ ಕೇವಲ ಒಂದು 4-5 ಕಿಲೋಮೀಟರ್, ಬರೀ ಒಂದು 10-15 ನಿಮಿಷದೊಳಗಡೆನೆ ನಾವು ದೇವಸ್ಥಾನ ಒಂದು ರೀಚ್ ಆಗುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂಡ್ ಈ ದೇವಸ್ಥಾನದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ 300 ವರ್ಷಗಳ ಹಿಂದೆ, ಸುಮಾರು 300 ವರ್ಷಗಳ ಹಿಂದೆ ಶರಾವತಿ ನದಿಯ ಹಿನ್ನೀರಿನಲ್ಲಿ ಒಂದು ದಟ್ಟಾರಣ್ಯದ ಗುಹೆಯೊಂದರಲ್ಲಿ ಒಂದು ಮೂಲ ವಿಗ್ರಹ, ಸಿಗಂದೂರು ಚೌಡೇಶ್ವರಿಯ ಮೂಲ ವಿಗ್ರಹ ಸಿಗುತ್ತೆ. ಸೊ ಅವಾಗಿಂದ ಈಗಿನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಮಪ್ಪ ಅವರು ಅಂಡ್ ಅರ್ಚಕರು ಎಲ್ಲ ಸೇರಿ ಒಂದು ಈ ಭವ್ಯವಾದಂತ ಒಂದು ದೇವಸ್ಥಾನವನ್ನ ಕಟ್ಟಿಸಿದ್ರು. ಅಪಾರವಾದ ಭಕ್ತಾದಿಗಳ ಒಂದು ಇದ್ರ ಮೇಲೆ ದೇವಸ್ಥಾನ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿ ಈಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆಗಿದೆ. ಇದು ಮೊದಲು ಭಕ್ತಾದಿಗಳು ಕಡಿಮೆನೆ ಬರ್ತಾ ಇದ್ರು. ಸೊ ಬಟ್ ಈಗ ಬರ್ತಾ ಬರ್ತಾ ತಾಯಿಯ ಮಹಿಮೆ ಹೆಚ್ಚಾದಂತೆ ಅಪಾರವಾದಂತ ಭಕ್ತಾದಿಗಳು ಇಲ್ಲಿ ಡೈಲಿ ಬರ್ತಾ ಇರ್ತಾರೆ. ಪ್ರತಿ ದಿನಾನು ಕೂಡ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಂಡ್ ವಿಶೇಷವಾಗಿ ಇಲ್ಲಿ ಮಕರ ಸಂಕ್ರಾಂತಿ ದಿನ ಬಹಳ ಒಂದು ಆಚರಣೆ ಆಗಿರ್ಬೋದು, ಒಂದು ಇಲ್ಲಿ ಪೂಜೆ ಪುನಸ್ಕಾರಗಳಾಗಿರ್ಬೋದು ಬಹಳ ದೊಡ್ಡದಾಗಿ ನಡೀತವೆ. ಸೊ ಹಂಗಾಗಿ ಇಲ್ಲಿ ಮಕರ ಸಂಕ್ರಾಂತಿ ದಿನ ಹೆವಿ ಕ್ರೌಡ್ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಧ್ರುವ, ಏನಿದೆ ಛತ್ರಿ? ಯಾವ್ದು ಛತ್ರಿ? ಹ್ಯಾಟ್ ಛತ್ರಿ. ನೋಡ್ರಿ ಎಂತ ಕಾಲ ಬಂದ್ಬಿಡತ್ತೆ, ಛತ್ರಿ ಹಿಡ್ಕೊಳಕ್ಕೂ ಕೈ ನೋವು, ಅದಕ್ಕೆ ಹ್ಯಾಟ್ ಛತ್ರಿ ಅಂತೆ. ತಲೆಗೆ ಸಿಗಸ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಯಾವ ಕಷ್ಟನೂ ಇಲ್ಲ, ಹಂಗೆ ಹೋಗ್ತಾ ಇರೋದು ಅಲ್ವಾ? ಓಕೆ ಓಕೆ. ಕೈಯಲ್ಲಿ ಇಟ್ಕೊಂಡ್ರೆ ತುಂಬಾನೇ ವಜಾ ಆಗುತ್ತಂತೆ, ಅದಕ್ಕೆ ತಲೆಗೆ ಸಿಗಿಸ್ಕೊಳೋ ಛತ್ರಿ ತಗೊಂಡ್ಬಿಡ್ದಾನೆ ನಮ್ ಧ್ರುವ. ಮೀಶೋ ಒಳಗ ಆರ್ಡರ್ ಮಾಡಿದ್ರಾ? ನೋಡಿ, ಮೀಶೋ ಒಳಗ ಆರ್ಡರ್ ಮಾಡಿದ್ರಂತೆ. ನಿಮ್ಗೆ ಏನಾದ್ರು ಲಿಂಕ್ ಬೇಕಾದ್ರೆ ಕಮೆಂಟ್ ಹಾಕ್ರಿ, ಲಿಂಕ್ ಕಳ್ಸೋಣಂತ್ರಿ. ಇವತ್ತು ಸಿಗಂದೂರು ತಾಯಿ ಚೌಡೇಶ್ವರಿಯ ಒಂದು ದಿವ್ಯ ದರ್ಶನವನ್ನ ನಿಮಗೆ ಮಾಡಿಸ್ಬೇಕು ಅಂಡ್ ಮಹಾಮಂಗಳಾರತಿಯನ್ನ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ನೋಡೋಣ, ಅಲ್ಲಿನ ಒಂದು ಆಡಳಿತ ಮಂಡಳಿಯವ್ರ ಹತ್ರ, ಧರ್ಮದರ್ಶಿಗಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಗೆಲ್ಲ ದೇವರ ದರ್ಶನವನ್ನ ಮಾಡಿಸ್ಬೇಕಂತಿದೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದೇವರ ದರ್ಶನ ಖಂಡಿತವಾಗ್ಲೂ ನಮಗೂ ನಿಮಗೂ ಇಬ್ಬರಿಗೂ ಆಗುತ್ತೆ ಅಂತ ನಾನು ಕೇಳ್ಕೊಂತೀನಿ. ಶ್ರೀ ಕ್ಷೇತ್ರ ಚೌಡಮ್ಮ ದೇವಿ ಸಿಗಂದೂರು ಮೇನ್ ಗೇಟ್ ಇದು. ನೋಡಿ, ಭಕ್ತಾದಿಗಳಿಗೆ ಕೇಳ್ಕೊಳೋದಿಷ್ಟ, ಇಲ್ಲಿ ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇವನ್ನೆಲ್ಲ ಎಸೆಯಕ್ ಹೋಗ್ಬೇಡಿ. ನೀಟ್ನೆಸ್ ನ ಮೇಂಟೈನ್ ಮಾಡಿ. ಇಲ್ಲಿನ ಆಡಳಿತ ಮಂಡಳಿಯವರು ಹೇಳೋದಿಷ್ಟ, ಇಲ್ಲಿ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಿ. ಆದಷ್ಟು ಭಕ್ತರು ಒಬ್ಬರಿಂದ ಒಬ್ರಿಗೆ ಇನ್ನೊಬ್ರಿಗೆ ಹೇಳಿದ್ರೆ ಇಲ್ಲಿ ನೀಟ್ನೆಸ್ ನ ಮೇಂಟೈನ್ ಮಾಡ್ಬೋದು. ಯಾವುದೇ ರೀತಿ ಪ್ಲಾಸ್ಟಿಕ್ ಇಲ್ಲಿ ನಿಷೇಧ ಆಗಿದೆ, ದಂಡ ಕೂಡ ವಿಧಿಸ್ತಾರೆ. ದಯವಿಟ್ಟು ಇಲ್ಲಿ ನೀಟ್ನೆಸ್ ನ ಮೇಂಟೈನ್ ಮಾಡಿ ಅಂತ ನಾವು ಕೇಳಕ್ ಇಷ್ಟಪಡ್ತೀವಿ. ಮಕರ ಸಂಕ್ರಾಂತಿ ಅಂದು ಇಲ್ಲಿ ವಿಶಿಷ್ಟವಾದಂತ ಪೂಜೆಗಳು, ಪುನಸ್ಕಾರಗಳು, ಹಾಗೆ ಇಲ್ಲಿ ಒಂದು ಹಬ್ಬ ಆಚರಣೆಗಳು ನಡೀತವೆ. ಅದು ಬಿಟ್ರೆ ವಿವಿಧ ಧಾರ್ಮಿಕವಾದಂತಹ ಹಬ್ಬಗಳು, ದಸರಾ ಆಗಿರ್ಬೋದು, ಈ ತರದ ಇನ್ನೂ ಹಬ್ಬಗಳಲ್ಲಿ ಇಲ್ಲಿ ಶ್ರಾವಣ ಆಗಿರ್ಬೋದು, ಒಳ್ಳೊಳ್ಳೆ ಪೂಜೆ ಪುನಸ್ಕಾರಗಳು ನಡೀತವೆ. ಅಪಾರವಾದ ಭಕ್ತ ವೃಂದವನ್ನು ಹೊಂದಿರುವಂತ ಈ ಶ್ರೀ ಕ್ಷೇತ್ರ ಸಿಗಂದೂರು ನಮ್ಮ ಚೌಡೇಶ್ವರಿ ದೇವಿ ನೆಲೆಸಿರುವಂತಹ ಸ್ಥಳವಾಗಿದೆ. ಈ ಒಂದು ದೇವಸ್ಥಾನ ಎಲ್ರಿಗೂ ಗೊತ್ತಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಊರಿನಲ್ಲಿ ಈ ಚೌಡೇಶ್ವರಿ ದೇವಸ್ಥಾನ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಹಬ್ಬ ಹರಿದಿನಗಳಲ್ಲಿ ಇದು ಪೂರ್ತಿ ಫುಲ್ ಲಾಕ್ ಆಗಿರುತ್ತೆ.
ನೋಡಿ ನಮ್ಮ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಶ್ರೀ ನಂದಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಸಖತ್ತಾಗಿದೆ ನಂದಿ. ಒಂದ್ಸಲ ಕಣ್ ತುಂಬ್ಕೊಂಬಿಡಿ. ನಾವು ಮಂಗಳವಾರನೇ ಬಂದಿರೋದ್ರಿಂದ ಇವತ್ತು ಸಖತ್ ರಶ್ ಇದೆ. ಅರ್ಧ ಗಂಟೆ ಆದ್ರೂ ದರ್ಶನ ಆಗ್ತಾ ಇಲ್ಲ, ಇನ್ನು ಕ್ಯೂನಲ್ಲೇ ಇದೀವಿ. ಹಿಂಗೋಗಿ ಲೆಫ್ಟಿಗೆ ಹೋದ್ರೆ ದೇವಸ್ಥಾನದ ಎಂಟ್ರಿಗೆ ಹೋಗ್ತೀವಿ. ಸಖತ್ ರಶ್ ಇದೆ. ಇಲ್ಲಿಗೆ ಬಂದಿರೋ ಭಕ್ತರೆಲ್ಲ ಒಂದ್ಸಲ ಹೇಳ್ಬೇಕು, ಯಾ ದೇವಿ ಸರ್ವಭೂತೇಷ್ಣು ಮಾತೃರೂಪಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಇಲ್ಲಿಗೆ ಬಂದಿರೋ ಭಕ್ತರ ಹರಕೆಗಳಾಗಿರ್ಬೋದು, ಏನೋ ಯಾವ್ದಾದ್ರು ಪೂಜೆ ಪುನಸ್ಕಾರಗಳಾಗಿರ್ಬೋದು, ಒಂದು ಯಾವುದೇ ರೀತಿಯಾದಂತ ಜೀವನದಲ್ಲಿ ಕಷ್ಟಗಳಾಗಿರ್ಬೋದು, ಅವನ್ನ ನಿವಾರಿಸೋಕೆ ಇಲ್ಲಿ ಪೂಜೆಗಳನ್ನ ಮಾಡ್ತಾರೆ. ವಿಶೇಷವಾಗಿ ಇಲ್ಲಿ ಯಾವುದೇ ದೋಷಗಳಿದ್ರು, ಜೀವನದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರು ದೇವಿ ಅದನ್ನ ಒಂದು ದೂರ ಮಾಡ್ತಾಳೆ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಲಕ್ಷಾಂತರ ಭಕ್ತರು ದಿನಾಲು ಬಂದು ಹೋಗ್ತಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋ ಜಾಗ. ಸೊ ಇಲ್ಲಿಂದ ನಾವು ಔಟ್ಪುಟ್ ಹಾಕ್ತಿವಿ. ಇಲ್ಲಿಂದ ಹೊರಗೆ ಬರ್ತಿದ್ದಾಗೆ ಇಲ್ಲಿ ನೋಡಿ ಶ್ರೀ ಕ್ಷೇತ್ರ ಪಾಲಕ ಭೂತರಾಯನ ಗುಡಿ ಇದೆ. ಇಲ್ಲಿ ಕೂಡ ಎಲ್ಲರೂ ದೇವರು ದರ್ಶನ ಮಾಡ್ತಾರೆ. ಅಂಡ್ ನೋಡಿದ್ರಲ್ಲ, ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿಯ ಒಂದು ಮಹಿಮೆ ಅಪಾರವಾಗಿದೆ. ಅಪಾರವಾದ ಭಕ್ತವೃಂದಗಳನ್ನು ಹೊಂದಿದೆ. ಇಲ್ಲಿ ದಿನಕ್ಕೆ 3 ಸಲ ಮಹಾಮಂಗಳಾರತಿ ನಡೆಯುತ್ತೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲದ ಹೊತ್ತು. ನಾವಿವಾಗ ಮಧ್ಯಾಹ್ನದ ಮಂಗಳಾರತಿಗೆ ಉಪಸ್ಥಿತರಿದ್ವಿ. ಅಂಡ್ ನಮ್ಮ ಒಂದು ಫಾಲೋವರ್ಸ್ಗಳಾಗಿರ್ಬೋದು, ದೊಡ್ಡ ಮನೆ ಜೋಡಿ, ದಾವಣಗೆರೆ ಜೋಡಿ ಎಲ್ಲ ಫಾಲೋವರ್ಸ್ಗಳಿಗೋಸ್ಕರನೇ ಸ್ಪೆಷಲ್ ಆಗಿ ನಮಗೆ ಒಂದು ವಿಡಿಯೋ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇದು ಸಿಗಂದೂರು ದೇವಾಲಯದ ಹೊರವಲಯದಲ್ಲಿರುವಂತಹ ಎಲ್ಲ ಅಂಗಡಿಗಳಿಗೂ ಕೇಳ್ಕೊಳ್ಳೋದೇನಂದ್ರೆ, ನಿಮ್ಮ ಅಂಗಡಿಗಳ ಮುಂದೆ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಇಲ್ಲಿ ನೋಡಿ ಈ ತರ ಬಾಟಲ್ಗಳನ್ನ ಇಲ್ಲಿ ಬಿಸಾಕಬಾರ್ದು. ಆಕ್ಚುಲಿ ಇದು ಅಫೆನ್ಸ್. ಸೊ ಹಂಗಾಗಿ ಎಲ್ಲರೂ ನೀಟ್ನೆಸ್ ನ ಮೇಂಟೈನ್ ಮಾಡಬೇಕು ಅಂತ ನಾವು ದೇವಸ್ಥಾನದ ವತಿಯಿಂದ, ನಮ್ಮ ಒಂದು ಚಾನಲ್ ವತಿಯಿಂದ, ಪೇಜ್ ವತಿಯಿಂದ ನಿಮ್ಮ ಅಂಗಡಿಯವರು ಎಲ್ಲರಿಗೂ ನಾವು ಕೇಳ್ಕೊಂತ ಇದೀವಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಇದನ್ನ ಇವಾಗಲೇ ಎಚ್ಚೆತ್ಕೊಳ್ಳಿ, ಇಲ್ಲ ಅಂದ್ರೆ ಆಡಳಿತ ಮಂಡಳಿ ತುಂಬಾ ಕಠಿಣವಾದ ಕ್ರಮವನ್ನ ಕೈಗೊಳ್ಳೋ ಚಾನ್ಸಸ್ ಇದೆ ಅಂತ. ತುಂಬಾನೇ ಖುಷಿಯಾಗಿದೆ. ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಇಲ್ಲಿ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಿ ಅಂತ ಇನ್ನೊಂದ್ಸಲ ಹೇಳ್ತಾ, ನಾವೀಗ ಜೋಗ ಜಲಪಾತಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಸುಮಾರು ಒಂದು 30 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಮುಂದಿನ ಪ್ಲೇಸ್ ಜೋಗ ಜಲಪಾತ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತಕ್ಕೆ ಹೋಗೋಣ ಬನ್ನಿ.